ಬೂಮ್ರಾನ ವರ್ಸ್ಟ್ IPL ಸೀಸನ್ ಗುರು ಇದು. ಲಾಸ್ಟ್ 4 ಮ್ಯಾಚ್ ಅಲ್ಲಿ ಬೂಮ್ರಾ ಮಾಡಿರುವಂತದ್ದು ಅವರ ಇತಿಹಾಸದಲ್ಲೇ ವರ್ಸ್ಟ್ ಬೌಲಿಂಗ್ ಅಂದ್ರೆ ವರ್ಸ್ಟ್ ಬೌಲಿಂಗ್. ಹೌದು, ಬೂಮ್ರಾ ಅವರು ಯಾವ ರೀತಿ ವರ್ಸ್ಟ್ ಬೌಲಿಂಗ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಗುರು, ಬೂಮ್ರಾನ ವರ್ಸ್ಟ್ IPL ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಬೂಮ್ರಾ ಅವರು ಲಾಸ್ಟ್ 4 ಮ್ಯಾಚ್ ಅದ್ರಲ್ಲಿ ಒಂದು ವಿಕೆಟ್ ಕೂಡ ತೆಗ್ದಿಲ್ಲ. ಲಾಸ್ಟ್ 2025 ಕ್ವಾಲಿಫೈರ್ ಟು ಪಂಜಾಬ್ ಕಿಂಗ್ಸ್ ಮೇಲೆ ಅವಾಗ ಒಂದು ವಿಕೆಟ್ ತೆಗಿಯಲ್ಲ. ಮತ್ತು ಈ ಸೀಸನ್ ಫಸ್ಟ್ 3 ಮ್ಯಾಚ್ ಒಂದು ವಿಕೆಟ್ ತೆಗ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ, ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿ ಇಂಡಿಯಾನ ಗೆಲ್ಲಿಸ್ತಾರೆ, ಆದ್ರೆ ಇಲ್ಲಿ ಒಂದು ವಿಕೆಟ್ ಕೂಡ ತೆಗಿಯಕ್ಕಾಗಿಲ್ಲ. ಹಾಗೆ ಎಕಾನಮಿಕಲ್ ಆಗಿ ಕೂಡ ಉಳ್ಕೊಂಡಿಲ್ಲ. ಬೂಮ್ರಾಗೆ ನಾಯರಿ ತುಕ್ಕಿದ್ದಾರೆ. ಹೌದು, IPL ಅಲ್ಲಂತೂ ಬೂಮ್ರಾಗೆ ಇದು ವರ್ಸ್ಟ್ ಸೀಸನ್ ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ನಮ್ಮ RCB ಮೇಲೆ ಇರೋದು, ಏನ್ ಮಾಡ್ತಾರೆ ನೋಡೋಣ. ಅದಕ್ಕೂ ಮುಂಚೆ ನೋಡೋದಾದ್ರೆ ಬೂಮ್ರಾ ಅವರ ಸ್ಟ್ಯಾಟ್ಸ್ ನ ಲಾಸ್ಟ್ ಇಯರ್ ಕ್ವಾಲಿಫೈರ್ 2 ನಲ್ಲಿ ಬೂಮ್ರಾ ಅವರು ಪಂಜಾಬ್ ಕಿಂಗ್ಸ್ ಮೇಲೆ ಆಡ್ತಾರೆ, 40 ರನ್ ಕೊಡ್ತಾರೆ, ಒಂದು ವಿಕೆಟ್ ಇಲ್ಲ. ಅದೇ ರೀತಿ ಈಗ IPL ಸೀಸನ್ ಸ್ಟಾರ್ಟ್ ಆಗುತ್ತೆ. IPL ಸೀಸನ್ ಮೊದಲನೇ ಮ್ಯಾಚ್ KKR ಮೇಲೆ 35 ರನ್ ಕೊಡ್ತಾರೆ, ಒಂದು ವಿಕೆಟ್ ಇಲ್ಲ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 21 ರನ್ ಕೊಡ್ತಾರೆ, ಒಂದು ವಿಕೆಟ್ ಇಲ್ಲ. ಅವರ ಬೆಸ್ಟ್ ಎಕಾನಮಿಕಲ್ ಇದೆ, ಅಬೋ 6 ಇರುವಂತ ಎಕಾನಮಿಕಲ್ ಇದೆ. ಇನ್ನೆಲ್ಲಾ ಕೂಡ 9 ಅಬೋ ಇದೆ. ಅವ್ರ ಬೌಲಿಂಗ್ ಅಲ್ಲಿ 8 ಅಬೋ ಇದೆ, ಬಟ್ 9 ಅಬೋ ಇರೋದು ಇದೊಂದೇ. ಇನ್ನು ನೆಕ್ಸ್ಟ್ RR ಮೇಲೆ ನೋಡಿದ್ವ, 3 ಓವರ್ ಮ್ಯಾಚ್ ಇತ್ತು, ಅದ್ರಲ್ಲೂ ಕೂಡ 32 ರನ್ ಹೊಡ್ಸ್ಕೊತಾರೆ. ಅದ್ರಲ್ಲಿ ವೈಭವ್ ಸೂರ್ಯವಂಶಿ ಅವರು ಬೂಮ್ರಾಗೆ ಫಸ್ಟ್ ಬಾಲ್ 6 ಹೊಡಿತಾರೆ. ಬೂಮ್ರಾಗೆ ಇಂಟರ್ನ್ಯಾಷನಲ್ ಅಲ್ಲೇ ಆಗ್ಲಿ IPL ಅಲ್ಲೇ ಆಗ್ಲಿ ಫಸ್ಟ್ ಓವರ್ ಫಸ್ಟ್ ಬಾಲ್ 6 ಹೊಡೆದಿರೋ ಏನಪ್ಪಾ ದಾಖಲೆನ ಮಾಡಿರೋದು ವೈಭವ್ ಸೂರ್ಯವಂಶಿ ಮತ್ತು ವಿರಾಟ್ ಕೊಹ್ಲಿ, ಇವರಿಬ್ರೆ ಮಾಡಿರುವಂತದ್ದು. ಆ ಕೆಲಸನ ವೈಭವ್ ಸೂರ್ಯವಂಶಿ ಅವರು ಇವಾಗ ಮಾಡಿದ್ರು. ಬೂಮ್ರಾ ಅವರ ವರ್ಸ್ಟ್ ಸೀಸನ್ IPL ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ನಮ್ಮ RCB ಮೇಲೆ ಇರೋದು. ಬೂಮ್ರಾ ಅವರು 4 ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂದ್ರೆ 5ನೇ ಮ್ಯಾಚ್ ಅಂತೂ ಸಿಡದೆ ಸಿಡಿತಾರೆ. ನಮ್ಮ RCBಗೆ ಯಾವ ರೀತಿ ಟಫ್ ಕಾಂಟೆಸ್ಟ್ ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.